ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ನಮ್ಮ ರಿವ್ಯೂ ಬಂದು ಮಿಥಿಲೇಶ್ ಅವರ ರೂಪಾಂತರ ಮೂವಿ ಬಗ್ಗೆ. ಮೂವಿ ಹೇಗಿತ್ತು? ಚೆನ್ನಾಗಿದೆಯಾ? ಚೆನ್ನಾಗಿಲ್ವಾ? ನೋಡ್ಬೋದಾ? ಮೂವಿ ನೋಡಿ ನನಗೇನು ಅನಿಸ್ತು ಅಂತ ಈ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ. ರೂಪಾಂತರ ಇದೊಂದು ಆ್ಯಂಥಾಲಜಿ ಮೂವಿ. ಟೈಟಲೇ ಹೇಳೋ ಹಾಗೆ ಇದೊಂದು ಪರಿವರ್ತನೆ ಆಗೋ ಒಂದು ಕಾನ್ಸೆಪ್ಟ್ ಮೇಲೆ ಮಾಡಿರೋ ಮೂವಿ. ಸಿಂಪಲಾಗಿ ಹೇಳೋದಾದರೆ ಕಂಬಳಿ ಹುಳದಿಂದ ಒಂದು ಚಿಟ್ಟೆ ಆಗೋ ಪ್ರೊಸೆಸ್ಸೇ ರೂಪಾಂತರ. ಮೂವಿ ಸ್ಟೋರಿ ಟ್ರೇಲರ್ ಪ್ರಕಾರ ನೋಡೋದಾದರೆ ಒಂದು ಡಿಸ್ಟೋಪಿಯನ್ ವರ್ಲ್ಡ್. ಇಲ್ಲಿ ಎಲ್ಲ ಅಂತೆ ಆಗಿದೆ. ಇಲ್ಲಿ ಸತ್ಯ ಸುಳ್ಳು ಒಳ್ಳೆಯದು ಕೆಟ್ಟದ್ದು ಅಂತ ಏನೂ ಉಳಿದಿಲ್ಲ. ಏನಿದ್ರೂ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಇದೆ ವಿತ್ ಸಮ್ ಅಡ್ವಾನ್ಸ್ಡ್ ವೆಪನ್ ಆ್ಯಂಡ್ ಬೇಸಿಕ್ ಥಿಂಗ್ಸ್ ಲೈಕ್ ಮಾಸ್ಕ್ ವಾಟರ್, ಈ ಥರ ಬೇಸಿಕ್ ಥಿಂಗ್ಸ್. ಅವ್ರ ಕೈಯಲ್ಲಿ ಒಬ್ಬ ಮುದುಕ ಸಿಗ್ತಾನೆ. ಅವನ್ನ ಬದುಕಕ್ಕೆ ಬಿಡಬೇಕು, ಸಾಯಿಸಬಾರ್ದು ಅಂದರೆ ಅವನು ಇವರೆಲ್ರಿಗೂ ಒಂದು ಒಳ್ಳೆ ಕತೆ ಹೇಳಬೇಕು, ಇವರಿಗೆ ಇಷ್ಟ ಆಗೋ ಹಾಗೆ. ಅದು ಇಷ್ಟ ಆದರೆ ಮಾತ್ರ ಇವನ್ನ ಬದುಕೋಕ್ಕೆ ಬಿಡ್ತಾರೆ, ಇಲ್ಲ ಅಂದರೆ ಶೂಟ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಆವಾಗ ಆ ತಾತ ಇವರಿಗೆ 4 ಕತೆ ಹೇಳ್ತಾನೆ. ಇಬ್ಬರು ಓಲ್ಡ್ ಕಪಲ್ಸ್, ಅಜ್ಜ ಅಜ್ಜಿ, ಒಬ್ಬ ರೌಡಿ, ಒಬ್ಬಳು ಭಿಕ್ಷುಕಿ, ಒಬ್ಬ ಟೀನೇಜ್ ಬಾಯ್. ಇವ್ರದೆಲ್ಲ ಏನು ಕತೆ, ಹೇಗೆ ಕನೆಕ್ಟ್ ಆಗ್ತಾರೆ, ಯಾರೆಲ್ಲ ರೂಪಾಂತರಗೊಳ್ತಾರೆ, ಏನೆಲ್ಲ ನಡೆಯುತ್ತೆ ಈ ಕಥೆಯಲ್ಲಿ ಅಂತ ನೀವು ಮೂವಿ ನೋಡೇ ತಿಳ್ಕೊಳ್ಬೇಕು. ಮೂವಿ ಪಾಸಿಟಿವ್ ಕಡೆ ಬರೋದಾದರೆ ತುಂಬ ಇದ್ದಾವೆ, ಒಂದೊಂದಾಗೆ ನೋಡ್ಕೊಂಡು ಹೋಗೋಣ. ದ ಕಾನ್ಸೆಪ್ಟ್. ಈ ಥರ ಕಾನ್ಸೆಪ್ಟ್ ಹೊಸದೇನಲ್ಲ. ನಾವು ಮುಂಚೆ ಈ ಥರ ಕಾನ್ಸೆಪ್ಟನ್ನ ತುಂಬ ಸಲ ನೋಡಿರ್ತೀವಿ. ಬಟ್ ಅದನ್ನು ಅಷ್ಟೇ ಕನ್ವಿನ್ಸಿಂಗ್ ಆಗಿ ಅರ್ಥ ಆಗೋ ಹಾಗೆ ಆ್ಯಂಡ್ ಇಷ್ಟ ಆಗೋ ಹಾಗೆ ಬರ್ಕೊಂಡು ಎಕ್ಸಿಕ್ಯೂಟ್ ಮಾಡಿದಾರಲ್ಲ, ಅದು ನೋಡೋ ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಟ್ಕೊಂಡು ಇಷ್ಟ ಆಗೋ ಹಾಗೆ ಮಾಡುತ್ತೆ. ಸೊ ಆ ಒಂದು ಕಾನ್ಸೆಪ್ಟನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ ಒಂದು ಒಳ್ಳೆ ಔಟ್ಪುಟ್ನೇ ಕೊಟ್ಟಿದ್ದಾರೆ. ದ ಪರ್ಫಾರ್ಮೆನ್ಸ್. ಮೂವಿನಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದ್ದಾವೆ. ಎಲ್ಲರೂ ಅವ್ರಿಗೆ ಕೊಟ್ಟಿರೋ ರೋಲ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಲೈಕ್ ನಿಮಗೆ ಆ ಕ್ಯಾರೆಕ್ಟರ್ ಕನೆಕ್ಟ್ ಆಗಬೇಕು ಆ್ಯಂಡ್ ಅವ್ರ ಜರ್ನಿ ಫೀಲ್ ಆಗಬೇಕು ಆ್ಯಂಡ್ ಅದು ಆಗೋ ಹಾಗೆ ಪ್ರತಿಯೊಬ್ಬರು ಪರ್ಫಾರ್ಮ್ ಮಾಡಿದ್ದಾರೆ. ಎಸ್ಪೆಷಲಿ ಆ ಅಜ್ಜಿ ತಾತ ಎಷ್ಟು ಬ್ರಿಲಿಯಂಟಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ, ಅವ್ರು ಆ್ಯಕ್ಟ್ ಮಾಡ್ತಾಯಿಲ್ಲ, ನಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ನಾವು ಅವ್ರನ್ನ ನೋಡ್ಕೊಂಡು ಕೂತಿದ್ದೀವಿ ಅನ್ನೋಷ್ಟು ಒರಿಜಿನಾಲಿಟಿ ಇತ್ತು ಅವ್ರ ಪರ್ಫಾರ್ಮೆನ್ಸ್ನಲ್ಲಿ. ನಮ್ಮಲ್ಲಿ ಟ್ಯಾಲೆಂಟ್ಸ್ ಇದ್ದಾವೆ, ಜಸ್ಟ್ ಅವ್ರನ್ನ ಗುರುತಿಸಿ ಸ್ಕ್ರೀನ್ ಮುಂದೆ ತಂದು ಪ್ರೆಸೆಂಟ್ ಮಾಡಬೇಕು ಅಷ್ಟೆ. ಈ ಮೂವಿನಲ್ಲಿ ರಾಜ್ವಿ ಶೆಟ್ಟಿ ಮತ್ತು ಕೆಲವೊಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಬಿಟ್ಟರೆ ಮಿಕ್ಕಿದ ತುಂಬ ಜನ ರಂಗಭೂಮಿಯಿಂದ ಬಂದವರೇ ಇದ್ದಾರೆ ಆ್ಯಂಡ್ ಅವರೆಲ್ಲರ ಪರ್ಫಾರ್ಮೆನ್ಸ್ ಜಸ್ಟ್ ಬ್ರಿಲಿಯಂಟ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ದ ಮ್ಯೂಸಿಕ್. ಮಿಥುನ್ ಮುಕುಂದನ್ ಅವರು ಈ ಮೂವಿಗೆ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇವರ ಪ್ರೀವಿಯಸ್ ವರ್ಕ್ ಅಂದರೆ ತುಂಬ ಇದ್ದಾವೆ. ಒಂದೆರಡು ಹೇಳಬೇಕು ಅಂದರೆ GGVV ಆ್ಯಂಡ್ ಟೋಬಿ. ರಾಜ್ವಿ ಶೆಟ್ಟಿ ಅವ್ರಿಗೆ ಇವರು ಫೇವ್ರೇಟ್ ಅನಿಸುತ್ತೆ. ಅವರೆಲ್ಲ ಮೂವಿನಲ್ಲೂ ಇವ್ರು ಕಾಣಿಸ್ಕೊಳ್ತಾರೆ. ಮೂವಿನಲ್ಲಿ ಬರೋ ತುಂಬ ಸೀನ್ಗಳಲ್ಲಿ ಡೈಲಾಗ್ ಇಲ್ಲ, ಬರೀ ಮ್ಯೂಸಿಕ್ಕೇ ಆ ಸೀನ್ಗಳನ್ನ ಎಲಿವೇಟ್ ಮಾಡಿದೆ. ದ ಮೇಕಿಂಗ್. ಮೂವಿನಲ್ಲಿ ಕತೆ ಹೇಳೋನ್ ಕತೆನೂ ಸೇರಿಸ್ಕೊಂಡ್ರೆ ಒಂದು 5 ಬೇರೆ ಬೇರೆ ಥರದ ವರ್ಲ್ಡ್ ಬಿಲ್ಡಿಂಗ್ ಇದೆ. ಅದರಲ್ಲಿ ಆ ಡಿಸ್ಟೋಪಿಯನ್ ವರ್ಲ್ಡ್ನ ಲಿಮಿಟೆಡ್ ಬಡ್ಜೆಟ್ನಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ ಮಾಡರ್ನೈಸ್ ವೆಪನ್ಸ್ ಆ್ಯಂಡ್ ವೆಹಿಕಲ್ನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಕೂಡ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ವರ್ಲ್ಡ್ಗೆ ಡಿಫ್ರೆಂಟ್ ಆಗಿರೋ ಕಲರ್ ಗ್ರೇಡಿಂಗ್. ಜಸ್ಟ್ ಕಲರ್ ಪ್ಯಾಲೆಟಿಂದನೇ ಆ ಸೀನ್ನ ಕೋರ್ ಎಮೋಷನ್ ಏನು ಅಂತ ಫೀಲ್ ಆಗೋ ಹಾಗೆ ಫ್ರೇಮ್ಸ್ನ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಹೀಗೆ ಹೇಳ್ತಾ ಹೋದರೆ ತುಂಬ ಪಾಸಿಟಿವ್ ಪಾಯಿಂಟ್ಸ್ ಇದ್ದಾವೆ. ಈ ಮೂವಿ OTTನಲ್ಲಿ ಬಂದ ಮೇಲೆ ಇದ್ರ ಬಗ್ಗೆ ಇನ್ನೊಂದು ಡಿಸ್ಕಷನ್ ವೀಡಿಯೋ ಮಾಡಬೇಕು, ಅಷ್ಟು ಪಾಯಿಂಟ್ಸ್ ಇದೆ ಹೇಳೋಕ್ಕೆ. ಇನ್ನು ನೆಗೆಟಿವ್ಸ್ ಅಂತ ಬಂದರೆ ಮೂವಿ ಸ್ಟಾರ್ಟಿಂಗ್ 10 to 15 ಮಿನಿಟ್ಸ್ ಸ್ವಲ್ಪ ಸ್ಲೋ ಇದೆ. ಅಲ್ಲಿ ಬೇಕಂತಲೇ ಜಾಸ್ತಿ ಟೈಮ್ ತೊಗೊಂಡಿದ್ದಾರೆ. ಲೈಕ್ ತುಂಬ ಹೊತ್ತು ಒಂದೇ ಫ್ರೇಮ್ನ ತೋರಿಸೋದು, ಡ್ರ್ಯಾಗ್ ಮಾಡಿ ಮಾತಾಡೋದು, ಈ ಥರ ಕೆಲವೊಂದು ಸೀನ್ಸ್ ಸ್ವಲ್ಪ ಸ್ಲೋ ಇದೆ. ಅದು ಸ್ವಲ್ಪ ಮೂವಿಯಿಂದ ಡಿಸ್ಕನೆಕ್ಟ್ ಮಾಡೋ ಹಾಗೆ ಮಾಡುತ್ತೆ. ಬಟ್ ಒಂದು ಸ್ಟೋರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮೂವಿ ಎಲ್ಲೂ ಸ್ಲೋ ಆರ್ ಬೋರ್ ಅನಿಸಲ್ಲ. ಇನ್ನು ಮೂವಿ ನೋಡ್ಬೋದಾ, ನೋಡಲೇಬೇಕಾ ಅನ್ನೋದಾದರೆ ಇಟ್ಸ್ ಎ ಗುಡ್ ಅಟೆಂಪ್ಟ್ ಆ್ಯಂಡ್ ಎ ಗುಡ್ ವಾಚ್. ಸೊ ಆರಾಮಾಗಿ ಒಂದು ಸಲ ಹೋಗಿ ನೋಡ್ಕೊಂಡು ಬರ್ಬೋದು. ಕನ್ನಡದಲ್ಲಿ ಈ ಥರ ಅಟೆಂಪ್ಟ್ ಮಾಡೋದು ಸ್ವಲ್ಪ ಕಮ್ಮಿ. ಈವನ್ ಈ ಥರ ಮೂವಿ ಬಂದಾಗ ಕೂಡ ಅಷ್ಟಾಗಿ ಹೆಸರು ಮಾಡದೆ ಅಂಡರ್ರೇಟೆಡ್ ಆಗೋಗ್ತವೆ. ಸೊ ಈ ಮೂವಿ ಕೂಡ ಥಿಯೇಟ್ರ್ನಲ್ಲಿ ಜಾಸ್ತಿ ಓಡದೆ OTTನಲ್ಲಿ ಬಂದಾಗ ಮೂವಿ ಚೆನ್ನಾಗಿದೆ ಅವರು, ಥಿಯೇಟ್ರ್ನಲ್ಲಿ ಮಿಸ್ ಮಾಡಿಕೊಂಡೆ ಅಂತ ಹೇಳಿ ಸ್ವಲ್ಪ ದಿನ ಆದಮೇಲೆ ಇದೊಂದು ಅಂಡರ್ರೇಟೆಡ್ ಮಾಸ್ಟರ್ ಪೀಸ್ ಅನ್ನೋ ಹಾಗೆ ಆಗದೆ ಇರಲಿ. ಇಫ್ ಪಾಸಿಬಲ್ ಇವಾಗಲೇ ಒಂದು ಸಲ ಥಿಯೇಟರ್ಗೆ ಅಟೆಂಡೆನ್ಸ್ ಹಾಕಿ ಮೂವಿನ ನೋಡ್ಕೊಂಡು ಬಂದು ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಗೆ ಗೊತ್ತಿರೋರಿಗೆ ಈ ಮೂವಿನ ಸಜೆಸ್ಟ್ ಮಾಡಿ. ಆವಾಗಲೇ ಒಂದು ಒಳ್ಳೆ ಮೂವಿ ಗೆಲ್ಲೋದು, ಥಿಯೇಟ್ರ್ನಲ್ಲಿ ಜಾಸ್ತಿ ದಿನ ಓಡೋದು. ಸೊ ಇದಿಷ್ಟಾಗಿತ್ತು ನನ್ನ ರಿವ್ಯೂ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕು, ಚಾನಲ್ ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.